ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಸರ್ಕಾರ ಕಡೆಯಿಂದ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಸರ್ಕಾರವು ಪಡಿತರ ಚೀಟಿಯನ್ನ ಕೊಡುತ್ತೆ ಅಲ್ವಾ. ಅಂದ್ರೆ ಬಿಲೋ ಪಾವರ್ಟಿ ಲೈನ್ BPL ರೇಷನ್ ಕಾರ್ಡ್ ಅನ್ನ ಕೊಡುತ್ತೆ. ರಾಜ್ಯದಲ್ಲಿ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ. ಅಂದ್ರೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದು ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಉಚಿತವಾಗಿ ಅಕ್ಕಿಯನ್ನು ನೀಡ್ತಾ ಇದ್ದಾರೆ. ಅಕ್ಕಿ ಜೊತೆಗೆ ರಾಗಿನೂ ಕೊಡ್ತಾ ಇದ್ದಾರೆ. ಹಾಗೆ ಕೆಲವೊಂದಷ್ಟು ದವಸ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಸರ್ಕಾರವು ಈ ಹಿಂದೆ ನೀಡುತ್ತಿದ್ದ ಅಕ್ಕಿ ಹಣದ ಬದಲಿಗೆ ಫುಡ್ ಕಿಟ್ ಅನ್ನ ನೀಡಲು ಚಿಂತನೆ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಅಕ್ಕಿ ಜೊತೆಗೆ ನಿಮ್ಗೆ ಒಂದು ಫುಡ್ ಕಿಟ್ ಅನ್ನ ಕೊಡ್ಬೇಕು ಅಂತ ಒಂದು ಡಿಸ್ಕಸ್ ಅನ್ನ ಮಾಡಿದ್ರು. ಆದ್ರೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಗೆ ಕಾರಣವಾಗಬಹುದು ಎಂಬ ಕಾರಣಕ್ಕೆ ಅಕ್ಟೋಬರ್ ತಿಂಗಳಿಂದ BPL ಕಾರ್ಡ್ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಿಸುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪ್ರಸ್ತಾವನೆಯನ್ನು ಸಂಪುಟ ಕೈಬಿಟ್ಟಿದೆ. ಅಂದ್ರೆ ಏನಪ್ಪಾ ಅಂದ್ರೆ, ನಿಮ್ಗೆ ಫುಡ್ ಕಿಟ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರಲ್ವಾ. ಸೊ ಫುಡ್ ಕಿಟ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರಲ್ವಾ, ಆ ಫುಡ್ ಕಿಟ್ ಅನ್ನ ಕೊಡೋದೋ ಬೇಡವೋ ಅಂತ ಮತ್ತೊಮ್ಮೆ ಸರ್ಕಾರ ಚರ್ಚೆಯನ್ನ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ಕಾರವು ಮೊದಲಿನಂತೆ ತಲಾ 5 ಕೆಜಿ ಅಕ್ಕಿ ಹಾಗೂ ಉಳಿದ 5 ಕೆಜಿ ಅಕ್ಕಿಯ ಬದಲಿಗೆ 170 ರು ಅಂತೆ ಹಣವನ್ನ ನೇರ ವರ್ಗಾವಣೆ ಮಾಡಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ಅಂದ್ರೆ ಒಂದಷ್ಟು ಫುಡ್ ಕಿಟ್ ಅನ್ನ ಕೊಡ್ಬೇಕು, ಅಂದ್ರೆ ದವಸ ಧಾನ್ಯಗಳನ್ನ ಕೊಡ್ಬೇಕು ಅಂತ ಸರ್ಕಾರದಲ್ಲಿ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಇವಾಗ ಮತ್ತೊಮ್ಮೆ ಸಭೆಯನ್ನ ಕರೆದ್ಬಿಟ್ಟು ಫುಡ್ ಕಿಟ್ ಬೇಡ, ನಿಮ್ಗೆ 170 ರೂಪಾಯಿ ಹೇಗೆ ಪ್ರತಿ ಕೆಜಿಗೆ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ 170 ರೂಪಾಯಿಗೆ ಹಣವನ್ನ ಕೊಡ್ಬೇಕು ಅಂತ ಹೇಳ್ತಿದ್ರು. ಸೊ ಹಾಗೇನೆ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಾಗೆ ರೇಷನ್ ಕಾರ್ಡ್ ಫುಡ್ ಕಿಟ್ ಕರ್ನಾಟಕದಲ್ಲಿ ಏನೇನ್ ಇರ್ತಾ ಇತ್ತಪ್ಪ ಅಂದ್ರೆ, 5 ಕೆಜಿ ಅಕ್ಕಿ ಜೊತೆಗೆ ಅರ್ಧ ಕಿಲೋ ತೊಗರಿ ಬೇಳೆ, ಅರ್ಧ ಲೀಟರ್ ಅಡುಗೆ ಎಣ್ಣೆ ಮತ್ತೆ ಅರ್ಧ ಕಿಲೋ ಸಕ್ಕರೆ ಒಳಗೊಂಡಿರುವ ಫುಡ್ ಕಿಟ್ ಅನ್ನು ನೀಡಬೇಕು ಅಂತ ನಿರ್ಧಾರ ಮಾಡಿತ್ತು. ಆದ್ರೆ ಇಲ್ಲಾಂದ್ರೆ ಏನಪ್ಪಾ ಅಂತ ಅಂದ್ರೆ, 5 ಕೆಜಿ ಅಕ್ಕಿ ಹಣ 170 ರೂಪಾಯಿ DBT ವ್ಯವಸ್ಥೆಯನ್ನು ಮುಂದುವರಿಸುವುದೇ ಅಂತ ಒಂದು ಚರ್ಚೆ ಕೂಡ ಮಾಡಿದ್ರು. ಆಮೇಲೆ ಏನಪ್ಪಾ ಅಂತ ಅಂದ್ರೆ, ಫುಡ್ ಕಿಟ್ ನೀಡುವುದು ಬೇಡ ಎಂದು ಬಹುತೇಕ ಸಚಿವರು ವಾದಿಸಿದ ಹಿನ್ನೆಲೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ವ್ಯವಸ್ಥೆ ಮುಂದುವರಿಸುವಂತೆ CM ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಅಂದ್ರೆ ಫುಡ್ ಕಿಟ್ ಏನು ಬೇಡ, ಹಿಂದೆ ನಾವೇನ್ ಕೊಡ್ತಾ ಇದ್ವಿ ಅಂದ್ರೆ 170 ರೂಪಾಯಿ ಹೆಂಗ್ ಕೊಡ್ತಾ ಇದ್ವಿ ಆ ತರ ಅಮೌಂಟ್ ಅನ್ನ ಏನೇ ಹಾಕ್ಬಿಡೋಣ, ಅವರ ಖಾತೆಗೆ ವರ್ಗಾವಣೆ ಮಾಡೋಣ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಪಡಿತರ ಚೀಟಿದಾರರಿಗೆ ಮುಂದೆಯೂ 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ಅಕ್ಕಿ ಬದಲಿಗೆ 270 ರೂಪಾಯಿನಂತೆ ಬ್ಯಾಂಕ್ ಖಾತೆಗೆ ಹಣವನ್ನ ಜಮಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ, ಫುಡ್ ಕಿಟ್ ಕೊಟ್ಟಿದ್ರು ಒಂಥರ ಉಪಯೋಗ ಆಗೋದು ಮನೆಯವರೆಲ್ರಿಗೂ. ಇಲ್ಲ ಅಂದ್ರೆ ಅಮೌಂಟ್ ಕೊಟ್ಟರು ನಿಮ್ಮ ಇಷ್ಟ ಬಂದಂಗೆ, ನಿಮ್ಮ ಮನೆಯಲ್ಲಿ 5 ಜನ ಇದ್ರೆ 5 ಜನಕ್ಕೂ 5 ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ವರ್ಗಾವಣೆ ಮಾಡ್ತಿದ್ದಾರೆ. ಅದರಿಂದ ನಿಮ್ಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ಕಡೆಯಿಂದ ಚಿಂತನೆ ನಡೆಸ್ಬಿಟ್ಟು ಇದೊಂದು ಯೋಜನೆಯನ್ನ ಕೈಗೊಂಡಿದ್ದಾರೆ. ಅಂದ್ರೆ ಹಿಂದೆ ಏನ್ ಕೊಡ್ತಿದ್ರು ಅಂದ್ರೆ, ಅಮೌಂಟ್ ಕೊಡ್ತಿದ್ರಲ್ಲ, ಆ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ಬೇಕು ಅಂತ ಸರ್ಕಾರ ಕಡೆಯಿಂದ ಚಿಂತನೆಯನ್ನ ನಡೆಸಿದ್ದಾರೆ. ಹಾಗೇನೆ ಏನಪ್ಪಾ ಅಂತ ಅಂದ್ರೆ, ಇದೊಂದು ಬಳಕೆ ಅಂದ್ರೆ ಫುಡ್ ಕಿಟ್ ಆಗಿರ್ಬೋದು ಇಲ್ಲ ಅಮೌಂಟ್ ಆಗಿರ್ಬೋದು, ಯಾವುದೇ ಆದ್ರೂ ಜನರಿಗೆ ಒಳ್ಳೇದು ಅಂತ ಏನೇ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.